ರಾಜಶೇಖರ್ ಪಾಟೀಲ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಹೋರಾಟದ ಪೋಸ್ಟರ್ ಬಿಡುಗಡೆ. ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ವಿರುದ್ಧ ಹಾಗೂ ಪ್ರಿಯಾಂಕಾ ಖರ್ಗೆ ವಿರುದ್ಧದ ಬಿಜೆಪಿ ಪ್ರತಿಭಟನೆ ಒಂದು ಪಿತೂರಿಯಾಗಿದೆ ಎಂದು ವಿರೋಧಿಸಿ 23/1/2025 ಗುರುವಾರ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಬೃಹತ್ ಪ್ರತಿಭಟನೆಯ ಭಿತ್ತಿ ಪತ್ರವನ್ನ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ರವರ ಸಮ್ಮುಖದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಅಂಬೇಡ್ಕರ್ ವಾದ ರಾಜ್ಯ ಸಂಚಾಲಕ ರಮೇಶ್ ಡಾಕುಳಗಿ, ಹುಮ್ನಾಬಾದ್ ತಾಲೂಕು ಸಂಚಾಲಕ ರಾಹುಲ್ ಉದ್ದಾ, ಜೈರಾಮ್ ವೈದ್ಯ, ಗಣಪತಿ ಅಷ್ಟೋರಿ, ಬಾಬು ಮಾಲೆ, ತುಕಾರಾಮ್ ಲಾಡ್ಕರ್, ಕೈಲಾಶ್ ಮೇಟಿ, ಶಿವಾನಂದ್ ಕಟ್ಟಿಮಣಿ, ಸೋಮು ಡಾಂಗೆ, ಶಾಂತಕುಮಾರ್ ಅರಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಸಮಿತಿ ಮಾವಳ್ಳಿ ಶಂಕರ್, ಎನ್ ವೆಂಕಟೇಶ್, ಗುರುಪ್ರಸಾದ್ ಕೆರಗೋಡು, ವಿ ನಾಗರಾಜು, ಇಂದುದಾರ್ ಹೊನ್ನಾಪುರ, ಎನ್ ಮುನಿಸ್ವಾಮಿ ಮತ್ತು ಜೀವನಾಳಿ ವೆಂಕಟೇಶ್ ರವರ ಒಂದು ನಾಯಕತ್ವದಲ್ಲಿ ಎಲ್ಲ ದಲಿತ ಸಂಘರ್ಷ ಸಮಿತಿಯ ರಾಜ್ಯದ ಹಿರಿಯ ಮುಖಂಡರು ಬರುವ 23ನೇ ತಾರೀಕು, ಇದೇ ತಿಂಗಳ 23ನೇ ತಾರೀಕು ಬೆಂಗಳೂರಿನಲ್ಲಿ ಬಹುದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಸಂವಿಧಾನ ವರ್ಸಸ್ ಮನುವಾದ, ಅಂಬೇಡ್ಕರ್ ವಾದ ವರ್ಸಸ್ ಮನುಸ್ಮೃತಿ ಅನ್ನುವಂತಹ ಇದು ನಿರ್ಣಾಯಕ ಸಮಯ. ಗೃಹ ಮಂತ್ರಿ ಅಮಿತ್ ಶಾ ಸಂಪುಟದಿಂದ ವಜಾ ಆಗಬೇಕು. ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಮಂಡಿ ಊರಿಗೆ ಕ್ಷಮೆ ಕೇಳಲೇಬೇಕು. ದೇಶದ ಪಾರ್ಲಿಮೆಂಟ್ನಲ್ಲಿರ್ತಕ್ಕಂಥ ಅಂಬೇಡ್ಕರ್ ಮೂರ್ತಿ ಎದುರು ನಿಂತು ಅಂಬೇಡ್ಕರ್ ಸಂವಿಧಾನವನ್ನು ಒಪ್ಪದವರು ಈ ದೇಶ ಬಿಟ್ಟು ತೊಲಗಲೇಬೇಕು. ಮನುವಾದಿ RSS ಮತ್ತು ಬಿಜೆಪಿ ಮೂಲೋತ್ಪಾಟನೆಗೆ ಸನ್ನದ್ಧರಾಗೋಣ. ಮತ್ತು ಅದೇ ರೀತಿ ಕರ್ನಾಟಕದ ಸ್ವಾಭಿಮಾನಿ ದಲಿತ ಯುವ ನಾಯಕ ಪ್ರಿಯಾಂಕ್ ಖರ್ಗೆ ವಿರುದ್ಧದ ಬಿಜೆಪಿಯ ಪಿತೂರಿಯ ರಾಜಕಾರಣವನ್ನು ಹಿಮ್ಮೆಟ್ಟಿಸೋಣ. ಈ ಒಂದು ವಿಷಯದಲ್ಲಿ ಇವತ್ತು ಈಗಾಗಲೇ ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ವ್ಯಾಪಕವಾದಂಥ ಒಂದು ಅವರ ರಾಜಕೀಯ ಒಂದು ಅಸ್ಥಿರಗೊಳಿಸಬೇಕಂತೇಳಿ ಹುನ್ನಾರ RSS ಮತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಇವರಿಗೆ ಇಡೀ ಕರ್ನಾಟಕದ ಎಲ್ಲಾ ದಲಿತ ಚಳವಳಿಗಳು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಯಲ್ಲಿ ನಿಂತಿದ್ದಾವೆ. ಅವ್ರಿಗೆ ಬೆಂಬಲವಾಗಿ ಇಡೀ ರಾಜ್ಯದಂತೆ ಇವತ್ತು ಈ ಹೋರಾಟವನ್ನ ರೂಪಿಸ್ತಾ ಇವೆ. ಯಾಕಂತ ಹೇಳಿದ್ರೆ ಪ್ರಿಯಾಂಕ್ ಬಗ್ಗೆ ಭಯ ಇದೆ RSS ನವರಿಗೆ. ಅಂದ್ರೆ ಇವತ್ತು ಪ್ರತಿಯೊಂದು ಮಾತು ಪ್ರಿಯಾಂಕ್ ಖರ್ಗೆ ಅವರು ಏನು ಸದನದಲ್ಲಿ ಆಡ್ತಾರೆ, ಸದನದ ಹೊರಗಡೆ ಆಡ್ತಾರೆ. ಅಂಬೇಡ್ಕರ್ ವಾದ ರಾಜಕಾರಣದ ಸಿದ್ಧಾಂತವನ್ನು ಪ್ರತಿಪಾದಿಸುವಂತ ಏಕೈಕ ದಲಿತ ಯುವ ನಾಯಕ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಎರಡನೇದಾಗಿ ಇವರ ತಂದೆಯವರಾದಂಥ ಹಿರಿಯರು ಇಡೀ ದೇಶಕ್ಕೆ ಒಂದು ಮಾಡರ್ನ್ ರಾಜಕಾರಣ ಕೊಡ್ತಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಡಾಕ್ಟರ್ ಅಂಬೇಡ್ಕರ್ ವಾದ ಸಿದ್ಧಾಂತ ರಾಜಕಾರಣವನ್ನ ಪಾರ್ಲಿಮೆಂಟಿನಲ್ಲಿ ಪದೇ ಪದೇ ಪ್ರತಿಪಾದಿಸುತ್ತಿರುವುದು RSS ಮತ್ತು ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಹಾಗಾಗಿ ಅಂಬೇಡ್ಕರ್ ವಾದ ಸಿದ್ಧಾಂತದ ರಾಜಕಾರಣವನ್ನ ಅಸ್ಥಿರಗೊಳಿಸ್ತಕ್ಕಂಥದ್ದು ಮತ್ತು ಅದರ ನಾಯಕತ್ವ ವಹಿಸಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ನಾಯಕತ್ವಕ್ಕೆ, ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ಕಳಂಕ ತರತಕ್ಕಂಥ ಕೆಲಸ RSS ಮತ್ತು ಬಿಜೆಪಿ ಹುನ್ನಾರ ಮಾಡ್ತಾ ಇದೆ. ಈ ದೇಶದ ದಲಿತರು, ಈ ರಾಜ್ಯದ ದಲಿತರು, ನಮ್ಮ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಎಲ್ಲ ದಲಿತ ಸಮಾಜದ ಬಂಧುಗಳು ಈ RSS ಬಿಜೆಪಿ ಅವರ ಕುತಂತ್ರವನ್ನ ನಾವು ತಿಳ್ಕೋಬೇಕಾಗಿದೆ. ಮತ್ತು ದಲಿತ ನಾಯಕತ್ವವನ್ನು ದಮನ ಮಾಡ್ತಕ್ಕಂಥ ಇವರ ವಿರುದ್ಧ ನಾವೆಲ್ಲ ಸಿಡಿದೇಳದಿದ್ರೆ ಮುಂದಿನ ದಿನದಲ್ಲಿ ಇವತ್ತು ನೂರಾರು ಇಂಥ ಪ್ರಿಯಾಂಕ್ ಖರ್ಗೆನಂತವರನ್ನ ಸೆದೆ ಬಡಿತಕ್ಕಂಥ ಅವ್ರನ್ನ ತುಳಿತಕ್ಕಂಥ ವ್ಯವಸ್ಥಿತ ಕೆಲಸ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಇವತ್ತು RSS ಬಿಜೆಪಿಯಲ್ಲಿ ಇರ್ತಕ್ಕಂಥ ಈ ಹೀನ ನಾಯಕರಿಗೆ ಒಂದು ನಾವು ಪ್ರಶ್ನೆನೇ ಕೇಳಿದಾರೆ ಪ್ರಿಯಾಂಕ್ ಖರ್ಗೆ ಅವರು. 9 ಪ್ರಶ್ನೆಗಳು. ಆ 9 ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಇವತ್ತಿನ ತನಕ ಬಿಜೆಪಿ ಮತ್ತು RSS ನವರು ಯಾವನು ಕೂಡ ಕೊಡ್ಲಕ್ಕಾಗಿಲ್ಲ ಅವ್ರಿಗೆ. ಯಾಕಂದ್ರೆ ಅವರು ಎಲ್ಲ ಲೈಂಗಿಕ ಹಗರಣಗಳಲ್ಲಿ ಮತ್ತೆ ಯಾವ ಈ ಫೋಸ್ಕೋ ಕಾಯ್ದೆಗಳಲ್ಲಿ ಇರ್ತಕ್ಕಂಥ ಬಿಜೆಪಿ ಇಂಥ ನಾಯಕರ ಬಗ್ಗೆ ಅವ್ರ ಬಗ್ಗೆ ಮೊದಲು ಅವ್ರು ತಿಳ್ಕೊಳ್ಳಿ. ಈಗ ಅವ್ರ ಬಗ್ಗೆ ಅವ್ರು ಮೊದಲು ರಾಜೀನಾಮೆ ಕೊಡ್ಲಿ. ಇವತ್ತು ಯಾವುದೋ ಒಂದು ಒಬ್ಬ ರಾಜಕೀಯ ನಾಯಕ ಅಂದ ತಕ್ಷಣ ಸಾವಿರಾರು ಜನ ಬೆಂಬಲಿಗರಿರ್ತಾರೆ. ಅವರೆಲ್ಲೋ ಏನೋ ಮಾಡಿದ್ದಕ್ಕೆ ಅದಕ್ಕೆಲ್ಲ ನಾಯಕನ ಹೊಣೆ ಆಗಕ್ಕೆ ಸಾಧ್ಯ ಇಲ್ಲ. ಸಚಿನ್ ಪಾಂಚಾಳ ಅಂತ ಏನು ಇದು ಆತ್ಮಹತ್ಯೆ ಪ್ರಕರಣ ಇದೆ, ಅದು ಈಗಾಗಲೇ CID ಹೋಗಿದೆ. ಅವ್ರು ನಿಜವಾದಂತ ಸತ್ಯಾಂಶ ಹೊರಗೆ ತೆಗಿತಾರೆ. ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ದುರಂತ. ಆದ್ರೆ ಆತ್ಮಹತ್ಯೆ ಕಾರಣ ಆತನ ಸ್ವಯಂ ಕೃತ ಅಪರಾಧಗಳಿದಾವೆ. ಯಾರ್ದು ಸಚಿನ್ ಪಾಂಚಾಳ್ ಅಂತಕ್ಕಂಥ ಯುವಕೊಂದು ಅವನು ಎಲ್ಲ ಹೇಳ್ತಾ ಇದ್ದಾರೆ. ಅವನ್ನೆಲ್ಲ ಏನು ಎಂಥ ಫ್ರಾಡ್ ಮೆಂಟಾಲಿಟಿ ಇತ್ತು, ಯಾವ್ದು ಡೂಪ್ಲಿಕೇಟ್ ಸೈನ್ ಆಗ್ತಾ ಇದ್ದ, ಡೂಪ್ಲಿಕೇಟ್ MB ರೆಕಾರ್ಡ್ ಮಾಡ್ತಾ ಇದ್ದ, ಬಿಲ್ಗಳು ಮಾಡ್ಕೊಳ್ತಾ ಇದ್ದ. ಇಂಥವೆಲ್ಲ ಮಾಡಿ ಇಂಥ ಮನುಷ್ಯ ಏನಪ್ಪಾ ಅಂದ್ರೆ ಅಲ್ಲಿ ಏನೋ ಸುಮ್ಮನೆ
ಪ್ರಿಯಾಂಕ್ ಖರ್ಗೆ ಹಿಂದಿರ್ತಕ್ಕಂಥವ್ರು ಅಂತ ಅಷ್ಟೇನೆ ಮೆನ್ಷನ್ ಇದೆ ಹೊರತಾಗಿ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಎಲ್ಲಿನೂ ಅದಕ್ಕೆಲ್ಲ ಆ ಪ್ರಕರಣಕ್ಕೆ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. ಅವ್ರ ಬೆನ್ನಿಗೆ ಇವತ್ತು ಕರ್ನಾಟಕದ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ವೇದಿಕೆಗಳು ಅವ್ರ ಜೊತೆ ನಿಂತಿದ್ದಾವೆ. ಅವ್ರ ಪರವಾಗಿ ಅವರ ನಾಯಕತ್ವವನ್ನು ಅವರೆಂತಲೇ ಪ್ರಿಯಾಂಕ್ ಖರ್ಗೆ ಆಗ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, KH ಮುನಿಯಪ್ಪನ ಆಗಿರ್ಬೋದು, ಮತ್ತೆ ನಮ್ದು ಮಹಾದೇವಪ್ಪ ಆಗಿರ್ಬೋದು, ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇಂಥ ಅನೇಕ ಶೋಷಿತ ಸಮುದಾಯಗಳ ನಾಯಕತ್ವಕ್ಕೆ ಕುಂದು ಬಂದಾಗ ಉದ್ದೇಶಪೂರ್ವಕ ಅವರ ನಾಯಕತ್ವವನ್ನು ಹರಣ ಮಾಡ್ತಕ್ಕಂಥ ಕೆಲಸ RSS ಮತ್ತು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಅವತ್ತು 23ನೇ ತಾರೀಕು ನಾವು ಬೆಂಗಳೂರಿನಲ್ಲಿ ದೊಡ್ಡ ರ್ಯಾಲಿ ಮಾಡ್ತಾ ಇದ್ದೀವಿ. ಅವತ್ತಿನ ರ್ಯಾಲಿನಲ್ಲಿ ನಮ್ಮ ಹುಮನಾಬಾದ್ ತಾಲೂಕು ವತಿಯಿಂದ ಸುಮಾರು ಒಂದು 300ರಿಂದ 500 ಜನ ಯುವಕರು ಈ ರ್ಯಾಲಿನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್.